ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮದ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು, ಸಹಕಾರ ಸಂಘವು 7,154 ಎ ದರ್ಜೆಯ ಸದಸ್ಯರು, 1,170 ಡಿ ದರ್ಜೆ ಸದಸ್ಯರು ಮತ್ತು 26,000 ಜನ ಸಿ ದರ್ಜೆಯ ಸದಸ್ಯರನ್ನು ಹೊಂದಿದ್ದು 211 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವನ್ನು ಹೊಂದಿದ್ದು, ಸಹಕಾರ ಸಂಘದಲ್ಲಿ ಒಟ್ಟು 277 ಕೋಟಿ ರೂಪಾಯಿಗಳಷ್ಟು ದುಡಿಯೋ ಬಂಡವಾಳವಿದೆ. ಪ್ರಸಕ್ತ ವರ್ಷದಲ್ಲಿ ಸಹಕಾರ ಸಂಘಕ್ಕೆ ಸುಮಾರು 5.70 ಕೋಟಿ ರೂಪಾಯಿಗಳಷ್ಟು ಲಾಭಾಂಶ ಬಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮಾತನಾಡಿ, ಸಹಕಾರ ಸಂಘಗಳಲ್ಲಿ ಆರೋಗ್ಯಪೂರ್ಣ ಚರ್ಚೆಗಳಾಗಬೇಕು. ಅಗತ್ಯ ಮತ್ತು ಅಮೂಲ್ಯವಾದ ಸಲಹೆಗಳಿಗೆ ಎಲ್ಲರ ಬೆಂಬಲ ಇದ್ದೇ ಇರುತ್ತದೆ. ಸಿಂಗನಾಯಕನಹಳ್ಳಿ ರೈತರ ಸಹಕಾರ ಸಂಘ ಅತ್ಯುತ್ತಮ ಕಾರ್ಯನಿರ್ವಹಣೆಯಿಂದಾಗಿ ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಗ್ಗಳಿಕೆಯ ಹೆಸರು ಗಳಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಶೇಕಡಾ 80%ಗಿಂತ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸಹಾಯಧನ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು, ಶ್ರೀ ಸತೀಶ್ ಕಡತನಮಲೆರವರು, ಶ್ರೀ ಅದ್ದೆ ವಿಶ್ವನಾಥಪುರದ ಮಂಜುನಾಥ್ ರೆಡ್ಡಿರವರು, ಶ್ರೀ ಪ್ರಶಾಂತ್ ರೆಡ್ಡಿರವರು, ಶ್ರೀ ಆವಲಹಳ್ಳಿ ಮಂಜುನಾಥ್ ರವರು, ಶ್ರೀ ನಂಜೇಗೌಡರವರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು, ಸಿಇಒ ಶಶಿಧರ್ ಆರ್ ಸೇರಿದಂತೆ ಸಹಕಾರ ಸಂಘದ ಅಸಂಖ್ಯಾತ ಸದಸ್ಯರು ಉಪಸ್ಥಿತರಿದ್ದರು. ವಾರ್ಷಿಕ ಮಹಾಸಭೆ ಇವತ್ತು ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ನೆರವೇರಿತು. ಎಲ್ಲ ನಮ್ಮ ಸದಸ್ಯರುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿ ಚರ್ಚೆಗಳನ್ನು ಮಾಡಿ ಸೊಸೈಟಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 9,200 ರೇಷನ್ ಕಾರ್ಡ್ಗಳಿಗೆ ನೀವು ರೇಷನನ್ನು ಕೊಡ್ತಾ ಇದ್ದೀರಾ. ಮತ್ತು 0% 5 ಲಕ್ಷದ ತನಕ ಸಾಲವನ್ನು ಕೊಡ್ತಾ ಇದ್ದೀರಾ. 30 ಲಕ್ಷದ ತನಕ ಮಾರ್ಟಿಗೇಜ್ ಲೋನನ್ನು, MTOP ಸಾಲವನ್ನು ಕೊಡ್ತಾ ಇದ್ದೀರಾ. ಸ್ತ್ರೀಶಕ್ತಿ ಮಹಿಳೆಯರಿಗೆ 5 ಲಕ್ಷದ ತನಕ ಸಾಲವನ್ನು ಕೊಡ್ತಾ ಇದ್ದೀರಾ. ಇದೆಲ್ಲ ನಮಗೆ ತುಂಬ ಉಪಯೋಗವಾಗ್ತಾ ಇದೆ. ಈ ಒಂದು ಸೊಸೈಟಿ ಇನ್ನೂ ಹೆಚ್ಚು ಉತ್ತಮ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸರಿ 5,60,00,000ಕ್ಕಿಂತ ಹೆಚ್ಚು ಲಾಭವನ್ನು ಗಳಿಸ್ಕೊಂಡಿದ್ದೀವಿ. ಈ ಒಂದು ಲಾಭಾಂಶದಲ್ಲಿ ನಾವು ಡಿವಿಡೆಂಟನ್ನು ಸಹ ನಮ್ಮ ರೈತರಿಗೆ ನಾವು 90 ಲಕ್ಷ ಚಿಲ್ಲರೆಯನ್ನು ಹೇಳಿದಾಗ ಅವರು ನೀವು ಕಟ್ಟಡವನ್ನು ಕಟ್ಕೊಳ್ಳಿ, ನಾವು ಒಂದು ಏನು ಬೆಟ್ಟಳ್ಳಿನಲ್ಲಿ ಒಂದು ದೊಡ್ಡ ಬೃಹತ್ ಆಕಾರದ 6,000 ಒಂದು ಅಡಿ ಇರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಇದು ರೇಷನ್ಗಳನ್ನ ಸುಮಾರು ಒಂದು ಯೂನಿಟ್ಗೆ 10 kg ಅಷ್ಟು ಕೊಡ್ತಾ ಇದ್ದಾರೆ. ಅಂದರೆ ಸೆಂಟ್ರಲ್ದು 5 kg ಅಕ್ಕಿ, ಸ್ಟೇಟ್ದು 3 kg ಅಕ್ಕಿ, 2 kg ರಾಗಿ ಎಲ್ಲವನ್ನು ಸಹ ನಾವು ಸುಮಾರು 9,200 ರೇಷನ್ ಕಾರ್ಡ್ಗೆ ಯಾವುದೇ ಒಂದು ತಾರತಮ್ಯ ಇದ್ದೀರ ಮೋದಿಜಿಯವರು ಒನ್ ರೇಷನ್ ಒನ್ ನೇಷನ್ ಅಂತ ಮಾಡಿ ಆ ಒಂದು ಇದಕ್ಕೆ ನಾವು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಒಂದು ಜನಗಳಿಗೂ ಸಹ ನಾವು ರೇಷನನ್ನು ಕೊಡಬೇಕಾಗುತ್ತೆ. ಇದೆಲ್ಲ ಮುತುವರ್ಜಿಯನ್ನು ವಹಿಸ್ಕೊಂಡು ನಾವು ಒಂದು ಸೊಸೈಟಿಯಿಂದ ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಯಾರು 80%ಗಿಂತ ಜಾಸ್ತಿ ತೊಗೊಂಡಿರ್ತಾರೆ 5,000 ಮತ್ತು 90ಕ್ಕಿಂತ ಜಾಸ್ತಿ PUCನ ತೊಗೊಂಡಿರ್ತಕ್ಕಂಥವ್ರಿಗೆ ಅವರಿಗೆ 10,000 ಮತ್ತು ಮರಣೋತ್ತರ ಪರಿಹಾರವಾಗಿ ನಾವು ಡೆತ್ ಆದವ್ರಿಗೆ ನಮ್ಮ ಮೆಂಬರ್ಶಿಪ್ ಇರ್ತಕ್ಕಂಥವ್ರಿಗೆ 5,000 ತುಂಬಾ ಟ್ರಾನ್ಸಾಕ್ಷನ್ ಮಾಡಿ ಹಳೆ ಮೆಂಬರ್ಶಿಪ್ ಇರೋರಿಗೆ 10,000 ಕೊಡ್ತಾ ಇದ್ದೀವಿ. ಈ ಎಲ್ಲ ಒಂದು ಸೌಕರ್ಯವನ್ನು ನಾವು ಸೊಸೈಟಿಯಿಂದ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಒಂದು ಜನಗಳ ಒಂದು ವಿಶ್ವಾಸ, ಸದಸ್ಯರ ವಿಶ್ವಾಸ, ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸಹ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘ ತುಂಬ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಯಾರು ಬೇಕಾದ್ರೂ ಕ್ವಶನ್ ಹಾಕ್ಬೋದು, ಪ್ರಶ್ನೆಗಳು ಒಂದು ಸ್ಥೀಮಿತ ಮಾಡಿ. ಈಗ ನಮಗೂ ಅಷ್ಟೇ ವಿಧಾನಸಭೆಯಲ್ಲಿ ಚುಕ್ಕೆ ಗುರುತು ಪ್ರಶ್ನೆ ಒಂದೇ ಕೊಡೋದು, ನಮಗೆ ಗಮನ ಸೆಳೆಯೋದು 2 ಕೊಡುವಂಥದ್ದು. ಈ ಥರ ಒಬ್ಬೊಬ್ಬರು 10-20 ಕೊಡುವಂಥದ್ದು ಬೇಡ. ಕನಿಷ್ಠ ಒಂದು 2-3 ಬೇರೆಯವ್ರಿಗೆ ಲಾಸ್ಕೊಂಡು ಬೇಕಾದರೆ ಸ್ಥೀಮಿತ ಮಾಡಿ ತಾವು ಬೋರ್ಡಲ್ಲಿ ತೀರ್ಮಾನ ತಗೊಂಡು ಪ್ರಶ್ನಾವಳಿಯನ್ನು ಸಾಮಾನ್ಯ ಸಭೆಯಲ್ಲಿ ಕೇಳಬೇಕಾದ್ರೆ ಲಿಮಿಟ್ ಆಗಿ ಪ್ರಶ್ನೆಗಳನ್ನು ಕೇಳಿ, ಒಂದರಲ್ಲೇ ಕೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. 10 ಕೇಳಿಕೊಂಡು ಅದು ಬೇರೆಯವ್ರಿಗೂ ಕೂಡ ಆಭಾಸ ಆಗೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಈ ಸೊಸೈಟಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ನಿಮ್ಮ ಕೈಯಲ್ಲಿ ಇಡೀ ಹಣವನ್ನು ರೈತರ ಹಿತಾಸಕ್ತಿಯಲ್ಲಿ ಕೊಟ್ಟಿದ್ದೀವಿ. ರೈತರು ಏನಾದರೂ ಸಲಹೆ ಕೊಡಿ, ಇನ್ನೂ ಸ್ವಲ್ಪ ಲೋನ್ ಜಾಸ್ತಿ ಕೊಡಬೇಕಾ, ಇನ್ನೇನಾದರೂ ಮಾಡಬೇಕಾ, ತಾವು ಆ ಸಲಹೆಗಳನ್ನು ಕೊಡಿ. ಅದನ್ನು ಪರಿಶೀಲನೆ ಮಾಡಿ ಆಡಳಿತ ಮಂಡಳಿ ತೀರ್ಮಾನವನ್ನು ತಗೊಳ್ತಾರೆ ಅಂತೇಳಿ ತಾವು ಭಾಳ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಿದಿರಿ. ಜೊತೆಗೆ ಅವರು ಇನ್ನೊಂದು ಸೊಸೈಟಿಯಲ್ಲಿ ಇದ್ರಲ್ಲ, ಅಲ್ಲೇನೇ ನಡೀತು ಅಂತೇಳಿ ನಾವೇನೋ ಹೋಗಿದ್ದು ಮಾತಾಡಿದ್ರು ಇಲ್ಲ, ಬಾಡ್ಗೆ ಬಿಡ್ತೀವಿ ಆ ಕಡೆಗೆ. ಇದು ದ್ವೇಷದ ರಾಜಕಾರಣ ಮಾಡೋದು ಸರಿ ಇಲ್ಲ. ಯಾರೇ ಆಗಿರಲಿ ತಪ್ಪು ಮಾಡಿದರೆ ಸೊಸೈಟಿಗೆ ಹೋಗಿ ಅರ್ಜಿ ಕೊಡ್ರಿ, ಡಿಪಾರ್ಟ್ಮೆಂಟ್ ಕೊಡ್ರಿ. ಇವತ್ತೇನಾಗಿದೆ, ಕೋರ್ಟ್ಗೆ ಹೋಗ್ತೀವಿ ಅನ್ಕೊಡ್ರಿ, ಕೋರ್ಟಲ್ಲಿ ಕೇಸ್ ಅಕ್ಸೆಪ್ಟ್ ಮಾಡ್ತಾರೆ.
ಡಿಪಾರ್ಟ್ಮೆಂಟ್ ಅವರು ಕೇಸ್ ತಗೊಳ್ತಾರೆ. ಫೀಸ್ ಯಾರು ಕೊಡೋದು? ನಿಮ್ಮ ದುಡ್ಡೇ, ಸೊಸೈಟಿ ದುಡ್ಡೇ ಕೊಡೋದು. ಅವರೇನು ಡೈರೆಕ್ಟ್ ಕೈಯಿಂದ ಕೊಡೋಲ್ಲ. ಆ ಲಾಯರ್ಗೆ ಆಗುವಂಥ ಖರ್ಚು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಯಾಕಂದ್ರೆ ಕೇಸ್ ನಡೆಸಬೇಕಲ್ಲ, ಸೊಸೈಟಿ ಮೇಲೆ ಬಂದಿರುವಂಥದ್ದು. ವೈದ್ಯ ಬಂದಾಗ ಅವ್ರು ಖರ್ಚು ಮಾಡ್ತಾರೆ. ಸೊಸೈಟಿ ಡೈರೆಕ್ಟರ್ಸು, ಅಧ್ಯಕ್ಷರು, ಸಿಬ್ಬಂದಿ ಮೇಲೆ ಬಂದರೆ ಸೊಸೈಟಿ ದುಡ್ಡು ಖರ್ಚಾಗ್ತದೆ. ನಮಗೆ ಡಿವಿಡೆಂಡ್ ಬರುವಂಥದ್ದು. ಇವತ್ತು ಎಷ್ಟು ಪ್ರಾಪರ್ಟಿ ಮಾಡ್ಬೋದು ನಮ್ಮ ಸೊಸೈಟಿದು? ಇವತ್ತು ಪ್ರಾಪರ್ಟಿ ಮಾಡಿದ್ರೆ 200-250 ಕೋಟಿ ರೂಪಾಯಿ ಬರ್ತದೆ. ಸೊಸೈಟಿಗೆ ಏನೇ ಆದರೂ ಕೂಡ 250 ಕೋಟಿ ರೂಪಾಯಿ ಮೇಲೆ ಪ್ರಾಪರ್ಟಿ ಇವತ್ತು ಇರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಇವತ್ತು ಬೆಟ್ಟಳ್ಳಿಯಲ್ಲಿ ಒತ್ತುವರಿ ಆಗ್ತಾ ಇದೆ. ಇವತ್ತು ವಾಣಿಜ್ಯ ಕಟ್ಟಡ ಕಟ್ಟಬೇಕು ಅಂತ ಹೇಳಿದ್ರು, ಅನುಮತಿಯನ್ನು ಕೊಟ್ಟಿದ್ರಿ, ಕಟ್ತಾರೆ. ಮಾರ್ಸಂದ್ರದಲ್ಲಿ ಈ ಪ್ರತಿ ಶಾಖೆಯಲ್ಲೂ ಬಿಲ್ಡಿಂಗ್ ಅನ್ನು ಕಟ್ಕೊಂಡು ಬಂದವರು. ಇನ್ನೊಂದು ದೊಡ್ಡದೊಂದು ಬೋರ್ಡನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಸರ್ಕಾರದ ಜಾಗದಲ್ಲಿ ನಾವು ಜಾಗವನ್ನು ಕೇಳ್ತಾ ಇದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಲೇಟು, ಕೈಲಿ ಓಡಾಡ್ತಾನೆ, ನಾನು ಓಡಾಡ್ತಾನೆ ಇದ್ದೀನಿ. ಆ ಜಾಗವನ್ನು ಖಂಡಿತವಾಗಿ ಕೂಡ ಗೋಲ್ಡನ್ಗೆ, ಅಂದರೆ ನಮ್ಮದು ಸಿಕ್ಕಾಪಟ್ಟೆ ರೇಷನ್ ಬರ್ತದೆ. ಈಗ ಇಲ್ಲೇನಾಗೈತೆ, ನಮ್ಮೂರವರೆಗೆ ರೇಷನ್ ಕೊಡಬೇಕು ಅಂತಿಲ್ಲ. ಎನಿವೇರ್ ಎನಿ ಕಾರ್ಡ್, ಎನಿವೇರ್ ರೇಷನ್ ಕಾರ್ಡ್, ಯಾವುದೇ ಊರಲ್ಲಿದ್ರು ಕೂಡ ರೇಷನ್ ಕೊಡಬೇಕು. ಎಷ್ಟು ರೇಷನ್ ಕೊಡ್ತೀವಿ ಏನು ಅಂತೇಳಿ ಇವ್ರಿಗೂ ಅಂದಾಜಿರಲ್ಲ. ಕೊಡಬೇಕು, ತಿರ್ಗ ನೆಕ್ಸ್ಟ್ ತರಿಸ್ಕೊಬೇಕು. ಈ ಬೆಟ್ಟಲ್ಲಿ ಒಂದೇ 3,000 ಅಲ್ಲಾಗಿ 2,000 ನಿಧಿ ಖರ್ಚು ಮಾಡುವ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು. ಅದನ್ನು ಕೂಡ ನಾವು ಮಾಹಿತಿಯನ್ನ ಒದಗಿಸಿದ್ದೇವೆ, ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಅದಾದ ನಂತರ 2023-24 ಸಾಲಿನ ಫೈನಾನ್ಷಿಯಲ್ ಮತ್ತು ಆಡಿಟ್ ರಿಪೋರ್ಟ್ ಅನ್ನ ಲಾವಣ್ಯ ಅವರು ಕೇಳಿದ್ರು. ಅದನ್ನು ಕೂಡ ನಾವು ಒದಗಿಸಿದ್ದೀವಿ ಉತ್ತರವನ್ನ. ಮತ್ತೆ 2024-25 ಸಾಲಿನ ಸದಸ್ಯತ್ವವನ್ನ ನೀಡಿರುವ ಮಾಹಿತಿಯನ್ನ ಕೇಳಿದ್ರು. ಅದನ್ನು ಕೂಡ ನಾವು ಈಗಾಗಲೇ ಉತ್ತರವನ್ನ ಒದಗಿಸಿದ್ದೇವೆ.